ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ಹೂತೋಟ ಸ್ನೇಹಿಯ ಹೆಮ್ಮೆಯ ಸದಸ್ಯರಾದಂಥ ಶ್ರೀ ಸುಲೋಚನಾ ರಮೇಶ್ ಮೇಡಮ್ ಅವ್ರ ಮನೆಗೆ ಬಂದಿದ್ದೀವಿ. ಅವರ ಹೂತೋಟವನ್ನು ನಿಮಗೆ ನಾನು ಪರಿಚಯ ಮಾಡಿಸ್ತೀನಿ. ಈಗ ಬನ್ನಿ ಸ್ನೇಹಿತರೆ, ಎಲ್ಲರೂ ಒಂದು ಸುತ್ತು ಅವರ ಹೂತೋಟದ ಕಡೆಗೆ ಹೋಗಿ ಬರೋಣ. ನೋಡಿ, ಇಲ್ಲಿ ನಮ್ಮ ಮಂಜುನಾಥ್ ಸರ್ ಬಂದಿದ್ದಾರೆ ಇವತ್ತು ಇಲ್ಲಿ. ಜೋರಾಗಿ ಬರ್ಬೇಕಲ್ವಾ? ನಾನು ಎಷ್ಟು ತರ ತಂದ್ರು ಅದು ಇದಾಗಲ್ಲ, ಇನ್ನೊಂದು ಬರುತ್ತೆ ಅದು ರೆಡಿ ಯೂಸ್ ಅದು. ನೋಡಿ, ಒಂದು ಅಕ್ಕಿ ಗೂಡಿದೆ, ಎಷ್ಟು ಚೆನ್ನಾಗಿದೆ, ಪುಟ್ಟದಾಗಿ ಇದು. ಹೌದು, ಅದು ಇರುವೆದು ಎಲ್ಲಿ ಇರುವೆ ಬರುತ್ತೆ ಅಲ್ಲಿಗೆ ಆ ಥರ ಹುಳು ಗ್ಯಾರಂಟಿ. ಮೊದಲು ಇರಲಿಲ್ಲ, ಈಗೀಗ ಇದು ಇರುವೆ ಮಳೆ ಶುರು ಆಯ್ತಲ್ಲ, ಇರುವೆ ಕಚ್ಕೊಂಡ್ಬಿಡುತ್ತೆ. ಅದೇನು ಮಾಡುತ್ತೆ, ಆ ರಸ ಎಲ್ಲ ಇಟ್ಕೊಳ್ಳುತ್ತೆ ಕಂಡದ್ದು. ತೆಗಿಯೋದು, ಕ್ಲೀನ್ ಮಾಡೋದು. ಈಗ ಬ್ಯುಸಿ ಆಗಿ ಒಂದಷ್ಟು ದಿನದಿಂದ ಇಲ್ಲ, ಈ ಥರ ಒಣಗಿದ ಎಲೆಗಳು ಇರಬಾರ್ದು. ಬರಲ್ವಾ? ನನಗೆ ಇದು ಬರ್ತಿದ್ದಿಲ್ಲ ಈಗ. ಗೆಣಸು ನೋಡಿ, ಇದು ಅಲ್ಲ, ಇದೆ ಇದು ಗೆಣಸು ತುಂಬ ಆಗುತ್ತೆ ಅಲ್ಲಿ ಇಲ್ಲಿ ವರ್ಷಕ್ಕೊಂದು 2-3 ಸಾರಿ ನಮಗೆ ಈಗ ಹೂ ಒಂದೊಂದು ಸಾರಿ ಗಿಡ ತುಂಬ ಎಲ್ಲದರಲ್ಲೂ ಹೂ ಸಿಗುತ್ತೆ. ಹೂ ಚಪ್ಪಲಿ ಬೇಕಿದ್ದಿತ್ತು, ಪರವಾಗಿಲ್ಲ. ನೋಡಿ ಅವರು, ಮೇಡಮ್ ಒಂಚೂರು ಇದ್ರ ಬಗ್ಗೆ ಹೇಳಿ, ನೀವೇ ಹೇಳಿ. ಇದು ಸೋಲಾರ್ ಲೈಟು. ಅಂದರೆ ನಾವು ಒಂದು ಸಾರಿ ಹೀಗೆ ಫಿಕ್ಸ್ ಮಾಡಿಬಿಟ್ರೆ ಸಂಜೆ ಆದಾಗೆ, ಈಗ ಇನ್ನೊಂದು ಸ್ವಲ್ಪ ಹೊತ್ತು ಲೈಟು ಸಣ್ಣ ಇದು ಸೆಟ್ ಆದ ತಕ್ಷಣ ಇದು ಲೈಟ್ ಬರುತ್ತೆ. ಇದ್ರ ಬಗ್ಗೆ ಒಂಥರ ಗಾರ್ಡನಿಗೆ ಏನೋ ಒಂದು ಖುಷಿ, ಬೆಳಕು ಬರುತ್ತೆ ಸಣ್ಣದಾಗಿ. ಇವಾಗ ನೀವು ಗಿಡಗಳಿಗೆ ನೀರು ಹಾಕಲಿಕ್ಕೆ ಯಾವ ವಿಧಾನನ ಅಳವಡಿಸ್ಕೊಂಡಿದ್ದೀರಾ? ಈಗ ಡ್ರಿಪ್ಪಲ್ಲಿ ಅಂದರೆ ಒಂದು ಟೈಮರ್ ಫಿಕ್ಸ್ ಮಾಡ್ತೀವಿ. ಯಾವ ಟೈಮ್ 8:30 ಬೆಳಗ್ಗೆ ಅಂದರೆ 9:30ವರೆಗೆ ಎಲ್ಲ ಗಿಡಕ್ಕೂ ನೀರು ಹೋಗುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ. ಸಂಜೆ ಮತ್ತೆ ಇನ್ನೊಂದು ಸಾರಿ, ಹಾಗೆ ದಿನಕ್ಕೆ 2 ಸಾರಿ ಅದೇ ಆಟೋ ಇದು ಟೈಮ್ ಫಿಕ್ಸ್ ಮಾಡಿಬಿಟ್ರೆ ಎಲ್ಲ ಸ್ಪ್ರೇ ಗಿಡಕ್ಕೆಲ್ಲ ನೀರು ಹನಿ ನೀರಾವರಿ ಅಂತ ಹೇಳ್ತಾರಲ್ಲ, ಇದೇ ಇರುತ್ತೆ. ಮೇಡಮ್ ಹೇಳ್ತಾ ಇದ್ದಾರೆ ಇಲ್ಲಿಯವರು, ಗಿಡಗಳಿಗೆಲ್ಲ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದಾರಂತೆ. ಅದು ಆಟೋಮೆಟಿಕ್ ಮಾಡಿದರೆ ದಿನದಲ್ಲಿ 2 ಬಾರಿ ಅದು ಅಲ್ಲಿ ಗಿಡಗಳಿಗೆ ಅವರು ನೀರನ್ನ ಹಾಕ್ತಾರಂತೆ. ನೋಡಿ, ಮಲ್ಲಿಗೆ ಹೂವು ಎಷ್ಟು ದಪ್ಪ ಇದೆ, ಮೊಗ್ಗೇನೆ ಎಷ್ಟು ದಪ್ಪ ಇದೆ ನೋಡಿ. ತಾವರೆದು ಪಾಡು, ತಾವರೆ ಕುಳ. ನೋಡಿ, ಇದು ಒಂಥರ ಹೂವು ಚೆನ್ನಾಗಿದೆ, ದಾಸವಾಳ. ಇದು ತುಂಬ ಎಷ್ಟು ಚೆನ್ನಾಗಿದೆ ನೋಡಿ, ಲ್ಯಾವೆಂಡರ್ ಕಲರ್ ಹೂವು ತುಂಬ ಚೆನ್ನಾಗಿದೆ ಇದು ಕೂಡ. ಇದು ನಾವು ಹಳ್ಳಿಯಲ್ಲಿ ನೋಡ್ತಾ ಇದ್ವಿ ನೋಡಿ, ಗಂಟೆ ಹೂವು ಅಂತ ಹೇಳ್ತಾ ಇದ್ವಿ ನಾವು. ಇದರಲ್ಲಿ ಒಂದು ಕಾಯಿ ಬರುತ್ತೆ, ನಾವು ಈ ಕಾಯಿನ ದೊಡ್ಡದಾದಮೇಲೆ ಚೌಕಾಬಾರ ಆಡ್ಲಿಕ್ಕೆ ಸಹಿತ ಇದನ್ನು ಯೂಸ್ ಮಾಡ್ತಾ ಇದ್ವಿ ನಾವು. ಇದನ್ನು ತುಂಬ ಬಲ್ತ ಮೇಲೆ ಇದನ್ನು 2 ಭಾಗ, ಕಾಯಿನ ಬಿಡಿಸಿದ್ರೆ 2 ಭಾಗ ಬರುತ್ತೆ, ಆವಾಗ ಅದು ಚೌಕಾಬಾರ ಆಡಲಿಕ್ಕೂ ಸಹ ಆಗುತ್ತೆ. ನೋಡಿ, ಈ ಹೂವು ಇವ್ರ ಹತ್ರ 2 ಕಲರ್ ಇದೆ ನೋಡಿ, ಬಿಳಿದೊಂದಿದೆ, ಇದೊಂದು ಕಲರ್ ಇದೆ, 2 ಈ ಕಲರ್ ಒಂದಿದೆ, 2 ಇದೆ. ಇದು ಸುಲೋಚನಾ ಮೇಡಮ್ ಅವರ ಹೂವಿನ ತೋಟ. ಮಂಗರವಳ್ಳಿ ಬೈರ್ ಅಂತಾರಲ್ಲ, ಅದನ್ನು ಹಾಕಿದ್ದಾರೆ ಅಲ್ಲಿ ಅವರು. ಮಂಗರವಳ್ಳಿ ಬೇರು ಸಹ ಇದೆ, ತೊಂಡೆಕಾಯಿ ಬಳ್ಳಿ ಇದೆ. ಕ್ಲೀನ್ ಮಾಡಿ ಅಲ್ಲಲ್ಲೇ ಇದು ಮಂದಾರ ಗಿಡ, ಹಳದಿ ಮಂದಾರ, ಮಂದಾರ ಪುಷ್ಪ. ಕಬ್ಬು, ಏಲಕ್ಕಿ ಗಿಡ, ಅದು ಔಷಧಿ ಗಿಡ ಬೆಳೆಸೋದಂತ ಇದೆಲ್ಲ ಯೂಸ್ ಮಾಡ್ತೀರಾ ಅಲ್ಲ? ಇದು ಏನಕ್ಕೆ ಯಾವ್ದು ಯೂಸ್ ಮಾಡೋದು? ಯಾವ ಥರ ಬಾಡಿ ಹೀಟ್ ಕಡಿಮೆ ಅಲ್ಲ, ಏನೋ ಹಾಕ್ತಾ ಇರ್ತೀರ, ಅದು ಯಾವ ಥರ ಅದ್ರ ಜೊತೆ ಯಾವ್ದು ಬೆಳೀತಿದೆ ನಾವು ಇದು ನೋಡಿ ಹಿಂದೆಗಡೆ ಇದ್ರದ್ದು ನೆಲ್ಲಿಕಾಯಿ ಥರ ಇರುತ್ತಲ್ಲ, ಹೌದು, ಅದಕ್ಕೆ ನೆಲ್ಲಿ ಅಂತ ಹೆಸರು. ನೆಲ್ಲಿ ಇಲ್ಲಿ ನೋಡಿ, ಬ್ಯಾಕ್ ಸೈಡ್ ನೆಲ್ಲಿ ನೋಡಿ ಆ ಥರ ಇರುತ್ತೆ.
ಇದು ಅಷ್ಟೇ ನೀರು ಹಾಕಿದಾಗ ಬೀಜ ಸ್ಪ್ರೆಡ್ ಆಗುತ್ತೆ. ಅದು ಮಾತ್ರ ಹತ್ರ ಇರಬಾರ್ದು ನೀರು ಹಾಕುವಾಗ, ಸಿಡಿದು ಕಣ್ಣಿಗೆ ಹೋಗುತ್ತೆ. ಕಣ್ಣಿಗೆಲ್ಲ ಹೊಡೆಯುತ್ತೆ ಅದು. ನೀರು ಹಾಕುವಾಗ ಸ್ವಲ್ಪ ದೂರ ಇರಬೇಕು. ಅದು ಸ್ವಲ್ಪ ಔಷಧಿ ಗಿಡ ಜಾಸ್ತಿ ಬೆಳೆಸೋದು ನನಗೆ, ಅದನ್ನು ತೆಗಿಯೋಕ್ಕೆ ಇಷ್ಟ. ಇದು ಆಗುತ್ತಂತೆ, ಮೊದಲು ಗೊತ್ತಿಲ್ಲ, ಕಿತ್ತು ಹಾಕ್ತಿದ್ದೆ. ಇದರಲ್ಲಿ ತುಂಬ ವಿಟಮಿನ್ಸ್ ಇದೆ. ಹಾಗೆ ಸಾಂಬಾರು, ಈಗ ಸಾಂಬಾರಿಗೆಲ್ಲ ಹಾಕ್ತೀನಿ ಜೊತೆಗೆ. ಮತ್ತು ಅದೇ ನೋಡಿ, ಅವರು ಇದನ್ನು ನೀರು ಗಿಡಗಳಿಗೆ ನೀರು ಹಾಕೋಕ್ಕೆ ನೋಡಿ ಪೈಪನ್ನು ಅಳವಡಿಸಿದ್ದಾರೆ. ನೋಡಿ ಆ ಪೈಪು ನೋಡಿ ಹೀಗೆ ಇಲ್ಲಿ ಪೈಪ್ಗಳಿಗೆ ಇಲ್ಲಿ ಸಹಿತ ಅದನ್ನು ಸೆಟ್ ಮಾಡಿದ್ದಾರೆ. ಇಲ್ಲಿ ಅದಕ್ಕೆ ನೀರು ಬರುತ್ತೆ. ಎಲ್ಲ ಗಿಡಗಳಿಗೂ ಸಹ ಅವರು ಹಾಗೇ ಮಾಡ್ಕೊಂಡಿದ್ದಾರೆ. ಎಲ್ಲ ಗಿಡಗಳಿಗೂ ಹಾಗೆ. ಹಾಂ ನೋಡಿ, ಇಲ್ಲಿ ಸೂಜಿ ಮಲ್ಲಿಗೆ ಎಷ್ಟು ಚೆನ್ನಾಗಿದೆ, ಚಂದ ಆಗಿಬಿಟ್ಟಿದೆ ಅದು. ಮೇಡಮ್, ನಿಮ್ಮ ಹೂ ತೋಟದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನನಗೆ ಹೂತೋಟ ಅಂದರೆ ನನ್ನ ಜೀವನದಲ್ಲಿ ಅರ್ಧ ಅದು ಒಂಥರ ಅದರ ಜೊತೆ ಕಳೆಯೋದೇ. ಈಗ ಮಕ್ಕಳೆಲ್ಲ ದೊಡ್ಡವರಾದರು, ಮಕ್ಕಳ ಜೊತೆ ಕಳೆಯೋಕ್ಕೆ ಅಷ್ಟಿಲ್ಲ. ಫ್ಯಾಮಿಲಿ ಅಂದರೆ ನಮ್ಮದು ಚಿಕ್ಕದಾಯಿತು. ಈಗ ಇವರೇ ನಮ್ಮ ಮಕ್ಕಳು, ನಮ್ಮ ಪ್ರಪಂಚ ಆಗಿಬಿಟ್ಟಿದ್ದಾರೆ. ಈಗ ದಿನ ಬೆಳಗ್ಗೆ ಎದ್ದರೆ ಒಂದು ಸಾರಿ ಬಂದು ಎಲ್ಲರನ್ನೂ ನೋಡ್ಕೊಂಡು ಹೋಗಬೇಕು, ಮಾತಾಡಿಸ್ಬೇಕು. ಹಾಗೆ ಮಾಡಿದ್ರೇ ನಮಗೊಂಥರ ಮತ್ತು ಬೇರೆ ಯಾವ ಕಡೆ ಯೋಚನೆಗಳು ಬೇಡ್ದಿದ್ದು ಇದಕ್ಕೆ ಹೋಗಲ್ಲ. ಏನಿದ್ರು ನಾನಾಯಿತು, ನನ್ನ ತೋಟ ಗಿಡ ಅದ್ರ ಬಗ್ಗೆನೇ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನೀವು ಒಂದು ಗ್ರೂಪ್ ಮಾಡಿಕೊಟ್ಟಿದ್ದೀರಾ. ಆ ಗ್ರೂಪಲ್ಲಿ ಒಳ್ಳೊಳ್ಳೆ ಪೋಸ್ಟ್ ಹಾಕ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅದನ್ನು ನೋಡೋದು, ನಮಗೂ ಅದನ್ನು ಬೆಳೆಸೋದು ಹೇಗೆ ಮಾಹಿತಿ ತಗೊಳ್ಳೋದು. ಇದು ದಾಸವಾಳ. ಇದರಲ್ಲಿ ತುಂಬ ಕಲರ್ಸ್ ಹಾಕಿದ್ದೇನೆ. ಅದರಲ್ಲಿ ಈ ಕಲರ್ ಅಂದರೆ ನನಗೆ ತುಂಬ ಇಷ್ಟ. ಒಂದೊಂದು ಸಾರಿ 7-8 ಹೂ ಗಿಡ ತುಂಬ ಅರಳುವಾಗ ತುಂಬ ಖುಷಿ ಆಗುತ್ತೆ. ಯಾವ ಗಿಡ ತಗೊಳ್ಳೋದು, ಯಾವ ಹೂವನ್ನು ನೋಡೋದು, ಬೆಳಗ್ಗೆ ಎದ್ದು ಪ್ರತಿಯೊಂದರದ್ದು ಜಾಗ ನಮ್ಗೆ ನಿಂತಿರುತ್ತೆ. ಬೆಳಗ್ಗೆ ಬಂದು ಅದರಲ್ಲಿ ಎಲ್ಲಿ ಮೊಗ್ಗಿದೆ, ಹೇಗೆ ಹೂ ಬಿಡ್ತಾ ಇದೆ, ಇದು ಹೇಗೆ ಚಿಗುರಿದೆ, ಇದ್ರ ಚಿಗುರು ಹೇಗೆ, ಪ್ರತಿಯೊಂದು ಒಂಥರ ನೋಡಿದಾಗ ಸಂಜೆ ಕತ್ಲಲ್ಲಿ ಬಂದರೂ ಯಾವ್ಯಾವ ಗಿಡ ಎಲ್ಲೆಲ್ಲಿದೆ ಗೊತ್ತಾಗುತ್ತೆ. ಈ ಶಂಖಪುಷ್ಪ ಹಾಗೆ ಮೊದಲು ಇದು ಲ್ಯಾವೆಂಡರ್ ಕಲ್ಲರು. ಗಿಡ ತುಂಬ ಆದಾಗ ನಾನು ಬಳ್ಳಿಯಾಗಿ ಹಬ್ಸಿಲ್ಲ, ಅದನ್ನು ಬುಷ್ ಥರ ಮಾಡಿದ್ದೀನಿ. ಬಳ್ಳಿಯಾಗೂ ಹಬ್ಸ್ಮೇಲೆ ಇದೇನು ಗಿಡ? ಇದು ಸೌತೆಕಾಯಿ ಗಿಡ. ಅದು ಅದ್ರ ಪಾಡಿಗೆ ಬೆಳೆದು ನಮ್ಗೆ ಕಾಯಿ ಕೊಡುತ್ತೆ ಅಷ್ಟೇ, ತರಕಾರಿನೂ ಆಗುತ್ತೆ. ನೆಲೆ ಔಷಧಿ ಗಿಡಗಳು ನಾವು ಯಾವುದು ಬಂದರೂ ಅದನ್ನು ಕಿತ್ತು ಹಾಕೋ ಇದಿಲ್ಲ, ಅಲ್ಲಲ್ಲೇ ಬೆಳೆಸೋದು ಹಾಗೆ. ಇದರಲ್ಲಿ ಶಂಖಪುಷ್ಪದಲ್ಲೇ ಒಂದು 4-5 ಕಲರ್ಸ್, ಅಂದರೆ ಡಬಲ್, ಸಿಂಗಲ್, ವೈಟು, ಲ್ಯಾವೆಂಡರ್, ಬ್ಲೂ ಎಲ್ಲ ಕಲರ್ಸ್ ಇದೆ. ಇದು ಲಿಂಬೆ ಗಿಡ ಕಾಯಿ ಬಿಟ್ಟಿದೆ. ಈ ಸಾರಿ ಏನೋ ಕಾಯಿ ಬಿಟ್ಟಿಲ್ಲ ಅಷ್ಟು. ಪಾರಿಜಾತ ತುಂಬ ಹೂ ಬಿಡುತ್ತೆ ಒಂದೊಂದು ಸಾರಿ. ಪಾಟಲ್ಲೇ ನಮಗೆ ನಮ್ಮ ಸಮಾಧಾನ.